ಓಂ ಅಗ್ನೇಯ ಸುಪಥಾರಾಜೇ ಅಸ್ಮಾನ್ ವಿಶ್ವಾನಿ ದೇವಪಜುನಾನಿ ವಿದ್ವಾನ್ ಯೋಧ್ಯಸ್ಮಜ್ಜುಹುರಾಣಮೇನಃ ಭೋಜಿಷ್ಠಾಂ ತೇ ನಮ ಉಕ್ತಿಂ ವಿಧೇಮ ಯಜ್ಞೇಶ್ವರ ಪ್ರಸೀದತು. ನಾವು ಹಿಂದಿನ ಸಂಚಿಕೆಯಲ್ಲಿ ಯಜ್ಞಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ವಿ. ಈ ಸಂಚಿಕೆಯಲ್ಲಿ ಮತ್ತೆ ಇನ್ನ ವಿಸ್ತಾರವಾಗಿ ಯಜ್ಞಗಳ ಬಗ್ಗೆ ಇನ್ನೊಂದಷ್ಟು ತಿಳ್ಕೊಳ್ಳೋಣ. ಈಗ ಮೊದಲಿಗೆ ಯಜ್ಞಗಳು ಯಾವಾಗ ಪ್ರಾರಂಭವಾಯಿತು ಅಂದ್ರೆ, ಭಗವದ್ಗೀತೆಯಲ್ಲಿ ಕೃಷ್ಣ ಈ ಶ್ಲೋಕವನ್ನ ಹೇಳ್ತಾನೆ. ಸಹಯಜ್ಞಾ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಯೇಷವೋ ಸ್ವಿಷ್ಟಕಾಮಧಕ್ ಅಂತ. ಅಂದ್ರೆ ಇಲ್ಲಿ ಪ್ರಜಾಪತಿ ಮನುಷ್ಯರನ್ನ ಸೃಷ್ಟಿ ಮಾಡಬೇಕಾದ್ರೆ ಯಜ್ಞಗಳನ್ನು ಜೊತೆಲೇ ಸೃಷ್ಟಿ ಮಾಡಿದ್ನಂತೆ. ಸೃಷ್ಟಿ ಮಾಡಿಬಿಟ್ಟು ಪ್ರಜೆಗಳಿಗೆ ಹೇಳಿದ್ನಂತೆ, ಈ ಯಜ್ಞಗಳನ್ನ ಮಾಡಿ ನೀವು ದೇವತೆಗಳನ್ನ ಸಂತೋಷ ಪಡಿಸಿ, ದೇವತೆಗಳು ನಿಮಗೆ ಏನೇನು ಇಷ್ಟವಿದೆಯೋ, ನಿಮಗೆ ಏನೇನು ಕಾಮನೆಗಳಿದೆಯೋ ಅದನ್ನೆಲ್ಲ ಅವರು ಪೂರೈಸ್ತಾರೆ ಯಜ್ಞಗಳ ಮುಖಾಂತರ, ನೀವು ಅವರನ್ನ ಸಂತೃಪ್ತಿ ಪಡಿಸಿದ್ರಿ ಅಂತ ಅರ್ಥ. ಇನ್ನ ಮುಂದಕ್ಕೆ ಭಗವದ್ಗೀತೆಯಲ್ಲಿ ಇನ್ನೊಂದು ಶ್ಲೋಕ ಬಂದಿದೆ. ದೇವಾನ್ ಭಾವಯತಾನೇನ ತೇ ದೇವ ಭಾವಯಂತುವಃ ಪರಸ್ಪರಂ ಭಾವಯಂತಹ ಶ್ರೇಯಃ ಪರಮವಾಪ್ಸ್ಯಥ ಅಂತ. ಅಂದ್ರೆ ಈ ಶ್ಲೋಕದಲ್ಲಿ ಮತ್ತೆ ಅದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಈ ಯಜ್ಞಗಳಿಂದ ಪ್ರಜಾಪತಿ ಹೇಳ್ತಿದ್ದಾನೆ ಮನುಷ್ಯರಿಗೆ, ಈ ಯಜ್ಞಗಳಿಂದ ನೀವು ದೇವತೆಗಳನ್ನ ಸಂತೋಷಪಡಿಸಿ, ಆ ಸಂತುಷ್ಟರಾದ ದೇವತೆಗಳು ನಿಮಗೆ ಏನು ಅನುಕೂಲಗಳು ಬೇಕೋ ಅದನ್ನೆಲ್ಲ ಮಾಡಿಕೊಡ್ತಾರೆ. ಪರಸ್ಪರಂ ಭಾವಯಂತಹ, ಈ ರೀತಿಯಾಗಿ ಪರಸ್ಪರವಾಗಿ ಭಾವನೆಗಳನ್ನ ಮಾಡಿಕೊಂಡು ಸಹಜೀವನವನ್ನ ಕೋ ಎಕ್ಸಿಸ್ಟೆನ್ಸ್ ಮಾಡ್ಕೊಂಡಿರಿ ಅಂತ ಹೇಳಿ ಪ್ರಜಾಪತಿ ಹೇಳ್ತಿದ್ದಾನೆ. ಅಂದ್ರೆ ಇಲ್ಲಿ ಉದ್ದೇಶವೇನು ಅಂದ್ರೆ, ದೇವತೆಗಳಿಗೆ ನಾವು ಯಜ್ಞವನ್ನ ಮಾಡೋದ್ರಿಂದ ನಮಗೊಂದು ಕಮ್ಯುನಿಕೇಶನ್ ದೇವತೆಗಳ ಜೊತೆ ನಾವು ಮಾತಾಡೋದಕ್ಕೆ. ಹಾಗಾಗಿ ಯಜ್ಞಗಳನ್ನು ಮಾಡೋದ್ರಿಂದ ದೇವತೆಗಳು ನಮ್ಮನ್ನ ಗುರುತಿಸ್ತಾರೆ, ನಮಗೆ ಏನು ಕಾಮನೆಗಳಿದೆ ಅದನ್ನ ದೇವತೆಗಳು ಪೂರೈಸ್ತಾರೆ. ಇಲ್ಲಿ ಕಾಮನೆಗಳಿಗೋಸ್ಕರವೇ ಯಜ್ಞ ಮಾಡಬೇಕು ಅಂತಲ್ಲ ಅರ್ಥ. ಇಲ್ಲಿ ಮುಂದಕ್ಕೆ ಭಗವದ್ಗೀತೆಯಲ್ಲಿ ಇನ್ನೊಂದು ಶ್ಲೋಕ ಬಂದಿದೆ. ಇಷ್ಟಾನ್ ಭೋಗಾನ್ ಹಿ ಓ ದೇವಾಹ ದಾಸ್ಯಂತೆ ಯಜ್ಞ ಭಾವಿತಾಹ ತೈರ್ದತ್ತಾನ ಪ್ರದಾಯೇಭ್ಯಃ ಯೋ ಭುಂಕ್ತೆ ಸ್ಥೇನ ಏವ ಸಹ ಅಂತ. ಅಂದ್ರೆ ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ, ಇದು ಭಗವದ್ಗೀತೆಯ ಶ್ಲೋಕ. ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ, ದೇವತೆಗಳು ನಮಗೆ ಬೇಕಾದ್ದನ್ನೆಲ್ಲವನ್ನೂ ಕೊಟ್ಟಿದ್ದಾರೆ. ಅಂದ್ರೆ ಅದು ಗಾಳಿ ಇರಬಹುದು, ಒಳ್ಳೆ ನೀರು, ಮಳೆ ವೃಷ್ಟಿಯಾಗೋದಿರಬಹುದು, ಬಿಸಿಲು, ಪ್ರತಿಯೊಂದು ದೇವತೆಗಳೇ ಕೊಟ್ಟಿರೋದು ಅಂತ ಕೃಷ್ಣನೇ ಹೇಳ್ತಿದ್ದಾನೆ ಭಗವದ್ಗೀತೆಯಲ್ಲಿ. ಹೀಗೆ ನಮಗೆ ಕಲ್ಲು ಮಣ್ಣು ಏನೇನು ಬೇಕೋ ನಮಗೆ ಪ್ರತಿನಿತ್ಯದಲ್ಲಿ ಅವಶ್ಯಕತೆ ಇರುವಂಥದ್ದು ಎಲ್ಲವನ್ನೂ ದೇವತೆಗಳು ಕೊಟ್ಟಿದ್ದಾರೆ. ನಾವು ಅದನ್ನ ತಗೊಂಡು ದೇವತೆಗಳಿಗೆ ಕೃತಜ್ಞತೆಯನ್ನ ತೋರಿಸದೆ, ಕೃತಜ್ಞತೆ ಹೇಗೆ ತೋರಿಸಬೇಕು? ಯಜ್ಞಗಳನ್ನ ಮಾಡಿ ದೇವತೆಗಳನ್ನ ಸಂತೃಪ್ತಿ ಪಡಿಸದೆ ನಾವು ಕೃತಜ್ಞತೆ ತೋರಿಸದ ಹಾಗಲ್ವೇ? ನಮಗೆ ನೀವು ಇಷ್ಟೆಲ್ಲ ಕೊಟ್ಟಿದ್ದೀರಿ, ಇದು ನಾವು ಏನನ್ಕೋತೀವಿ, ಹುಟ್ಟಿದ ತಕ್ಷಣ ನಮಗಿದೆಲ್ಲ ನಮ್ಮ ಜನ್ಮಸಿದ್ಧ ಹಕ್ಕು, ನಮ್ಮ ರೈಟ್ ಅನ್ಕೊಂಡ್ಬಿಡ್ತೀವಿ. ಎಷ್ಟೋ ಸಲ ನಮಗೆ ಅದು ಭಾಸವಾಗತ್ತೆ, ಇದು ನಮ್ಮ ರೈಟ್ ಅಲ್ಲ, ಪ್ರಿವಿಲೇಜು ಅಂತ. ದೇವತೆಗಳು ಕೊಟ್ಟಿರುವಂತಹ ಪ್ರಿವಿಲೇಜ್ ಇದು. ಯಾವುದೋ ನಮ್ಮ ಪೂರ್ವಜನ್ಮಾರ್ಜಿತ ಪುಣ್ಯದಿಂದ ನಮಗೆ ಪ್ರತಿಯೊಂದು ನಾವು ಏನೇನು ಜೀವನದಲ್ಲಿ ಅನುಭವಿಸ್ತಾ ಇರ್ತೀವೋ ಎಲ್ಲವೂ ಅವರು ಕೊಡೋ ಪ್ರಿವಿಲೇಜೇನೆ. ಯಾವುದು ನಮ್ಮ ಜನ್ಮಸಿದ್ಧ ಹಕ್ಕಲ್ಲ. ನಾವು ಯಾವುದೋ ಒಂದು ಪುಣ್ಯ ಕಾರ್ಯವನ್ನು ಮಾಡಿದ್ರೆ ಫಲವಾಗಿ ದೇವತೆಗಳು ನಮಗೆ ಇದನ್ನು ಕೊಡ್ತಾ ಇರ್ತಾರೆ. ಹಾಗೆ ಇಷ್ಟೆಲ್ಲ ಕೊಟ್ಟಿದ್ದಾರೆ ನಮಗೆ, ಅದಕ್ಕೆ ನಾನು ಕೃತಜ್ಞತೆಯನ್ನು ತೋರಿಸಿದ್ರೆ ಇನ್ನ ನನ್ನ ಫಲ ವೃದ್ಧಿಯಾಗಿ ಇನ್ನೊಂದಷ್ಟು ಉತ್ಕೃಷ್ಟವಾದ ಜನ್ಮವನ್ನು ದೇವತೆಗಳು ಕೊಡ್ತಾರೆ ಅನ್ನೋ ಕಾರಣಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ. ಇಷ್ಟೆಲ್ಲ ದೇವತೆಗಳು ಕೊಟ್ಟಿದ್ದಾರೆ, ದೇವತೆಗಳಿಗೆ ಯಜ್ಞವನ್ನ ಮಾಡದೆ ಕೃತಜ್ಞತೆಯನ್ನು ಸಲ್ಲಿಸದೆ ಈ ಭೋಗಗಳನ್ನೆಲ್ಲ ಅನುಭವಿಸಿದ್ದಾದ್ರೆ ಸ್ಥೇನ ಏವ ಸಹ ಯೋ ಭುಂಕ್ತೆ ಸ್ಥೇನ ಏವ ಸಹ, ಯಾರು ಕೃತಜ್ಞತೆಯನ್ನು ತೋರಿಸಿದ್ರೆ ಇವೆಲ್ಲವನ್ನು ಭೋಗಿಸ್ತಾರೋ ಅವರು ಕಳ್ಳತನ ಮಾಡಿದ ಹಾಗೆ ಅಂತ. ಅಂದ್ರೆ ನಾವು ಇದೆಲ್ಲ ನಮ್ಮದೇ ಅಂತ ತಿಳ್ಕೋಬಾರದು, ಎಲ್ಲ ದೇವತೆಗಳು ಕೊಟ್ಟಿರೋದು. ಹಾಗಾಗಿ ನಾವು ಅವರಿಗೆ ಕೃತಜ್ಞತೆ ರೂಪವಾಗಿ ಯಜ್ಞಗಳನ್ನು ಮಾಡಬೇಕು ಅನ್ನೋ ಅರ್ಥ. ಇನ್ನ ಮುಂದಕ್ಕೆ ಈಗ ನಾವು ಈ ಯಜ್ಞಗಳು ಯಾಕೆ ಮಾಡಬೇಕು, ಇದು ಯಾವಾಗ ಪ್ರಾರಂಭ ಆಯ್ತು ಅನ್ನೋ ವಿಷಯವನ್ನ ಭಗವದ್ಗೀತೆಯಿಂದಲೇ ತಿಳ್ಕೊಂಡ್ವಿ. ಇಲ್ಲಿ ಸಾಧಾರಣವಾಗಿ ಜನಗಳಿಗೆ ಒಂದು ಮಿಸ್ಕನ್ಸೆಪ್ಷನ್ ಏನು ಅಂದ್ರೆ, ಯಜ್ಞ ಅಂತ ಹೇಳಿದ ತಕ್ಷಣ ಅದು ಬಹಳ ದೂರದ ವಿಷಯ, ನಮ್ಮ ಕೈನಲ್ಲಿ ಆಗೋದಲ್ಲ, ನಾವು ಮಾಡಕ್ಕಾಗಲ್ಲ ಅಂತೆಲ್ಲ ಏನೇನೋ ಯೋಚನೆಗಳಿರುತ್ತೆ.
ಇದು ನಮ್ಗೆ ಸಂಬಂಧವಿಲ್ಲ, ನಮಗೆ ಗೊತ್ತಿಲ್ಲ ಅಂತೆಲ್ಲ ಹಾಗೆ ತಿಳಿಯೋ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಹುಟ್ಟಕ್ಕೆ ಮುಂಚೆನೆ ಅವನಿಗೋಸ್ಕರ ಯಜ್ಞ ಪ್ರಾರಂಭ ಆಗೋಗಿರುತ್ತೆ. ಅದು ಹೇಗೆ ಅಂತ ಕೇಳ್ತೀರಾ? ಗಂಡ ಹೆಂಡತಿ ಮಕ್ಕಳನ್ನ ಉತ್ಪಾದನೆ ಮಾಡೋದಕ್ಕೆ ಮಿಥುನವನ್ನ ಮಾಡ್ತಾರಲ್ಲ, ಅದನ್ನೇ ಒಂದು ಯಜ್ಞ ಅಂತ ಶಾಸ್ತ್ರ ಹೇಳ್ತಾ ಇದೆ. ಈ ಯಜ್ಞಕ್ಕೆ ಅಗ್ನಿವಾಯು ಆದಿತ್ಯರು ದೇವತೆಗಳು. ಅಗ್ನಿವಾಯು ಆದಿತ್ಯರ ಅನುಗ್ರಹವಿಲ್ಲದೆ ಮಕ್ಕಳಾಗೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಆಯುರ್ವೇದ ಶಾಸ್ತ್ರ ಗ್ರಂಥ ಹೇಳ್ತಾ ಇದೆ ಈ ವಿಷಯವನ್ನ. ಯಜ್ಞವನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಹೇಗೆ ಅಗ್ನಿಯನ್ನ ಮಥನ ಮಾಡಿ ಉತ್ಪಾದನೆ ಮಾಡ್ತಾರಂದ್ರೆ, ಅರಣಿ ಅಂತ ಒಂದು ಯಂತ್ರ. ಅದು ಹೇಗೆ ಅಂದ್ರೆ ಕೆಳಗಡೆ ಒಂದು ಮರ ಇರುತ್ತೆ, ಮೇಲ್ಗಡೆ ಇನ್ನೊಂದು ಮರವನ್ನು ಇಟ್ಟು ಆ ಮರವನ್ನ ಕಡಿದ್ರೆ ಕೆಳಗಡೆ ಮರದ ಜೊತೆ ಮೇಲ್ಗಡೆ ಮರ ಫ್ರಿಕ್ಷನ್ ಆಗಿ ಅಗ್ನಿ ಉತ್ಪತ್ತಿ ಆಗತ್ತಲ್ಲಿ. ಹೀಗೆ ಪ್ರತಿಯೊಂದು ಯಜ್ಞಗಳಲ್ಲೂ ಅರಣಿ ಮಥನವನ್ನ ಮಾಡಿ ಅಗ್ನಿಯನ್ನು ತಗೊಂಡು ಆಮೇಲೆ ಆ ಅಗ್ನಿಯಲ್ಲಿ ಆಹುತಿಗಳನ್ನ ಹೋಮ ಮಾಡೋದು. ಹಾಗೆ ಇಲ್ಲೂ ಕೂಡ ಮಕ್ಕಳನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿ ಗಂಡ ಹೆಂಡತಿ ಸೇರಿ ಒಂದು ಯಜ್ಞವನ್ನ ಮಾಡ್ತಾರೆ. ಪುರುಷನು ಮಥನ ಮಾಡಿದಾಗ ಅಗ್ನಿಯ ಸಹಾಯದಿಂದ ರೇತಸ್ಸನ್ನೋ ತನ್ನ ಆಹುತಿಯನ್ನ ಸ್ತ್ರೀಯ ಯೋನಿ ಅನ್ನೋ ಕುಂಡದಲ್ಲಿ ಆಹುತಿಯಾಗಿ ಕೊಡ್ತಾನೆ. ಕೊಟ್ಟ ಆದ್ಮೇಲೆ ಯಜ್ಞ ಫಲವಾಗಿ ಮಕ್ಕಳು ಹುಟ್ಟುತ್ತಾರೆ. ಹೀಗೆ ಆಗಬೇಕಾದ್ರೆ ಈ ಯಜ್ಞಕ್ಕೆ ಅಗ್ನಿವಾಯು ಆದಿತ್ಯರು ದೇವತೆಗಳು ಅಂತ ಹೇಳದ್ನಲ್ಲ, ಅಗ್ನಿಯ ಅನುಗ್ರಹವಿಲ್ಲ ಅಂದ್ರೆ ಈ ರೇತಸ್ಸು ಹೋಮವಾಗೋದೇ ಇಲ್ಲ ಕುಂಡದಲ್ಲಿ. ಮತ್ತೆ ವಾಯುವಿನ ಅನುಗ್ರಹವಿಲ್ಲದೆ ಹೋದ್ರೆ ಆ ರೇತಸ್ಸು ಗರ್ಭವನ್ನ ಸೇರೋದಿಲ್ಲ. ವಾಯುವಿನ ಅನುಗ್ರಹದಿಂದಲೇ ಗರ್ಭ ಸೇರಬೇಕು ಅಂದ್ರೆ ಇದು ಆಯುರ್ವೇದ ಶಾಸ್ತ್ರ ಗ್ರಂಥದಲ್ಲಿ ಹೇಳಿರುವಂತಹ ವಿಷಯ. ಆಮೇಲೆ ಆದಿತ್ಯನ ಅನುಗ್ರಹದಿಂದಲೇ ಆ ಗರ್ಭ ವೃದ್ಧಿಯಾಗೋದು. ಹೀಗೆ ಅಗ್ನಿವಾಯು ಆದಿತ್ಯರ ಅನುಗ್ರಹವಿದ್ದರೇನೆ ಪ್ರಜೋತ್ಪತ್ತಿ ಆಗೋದು, ಸಂತಾನ ವೃದ್ಧಿ ಆಗೋದು. ಹೀಗೆ ಇದು ಒಂದು ಯಜ್ಞಾಂಗ ಅಂತ ಹೇಳ್ಬೋದು, ಸ್ವತಂತ್ರವಾದ ಯಜ್ಞ ಅಂತಲ್ಲ, ಇದು ಒಂದು ಯಜ್ಞಾಂಗ. ಯಾಕೆ ಅಂದ್ರೆ ಈಗ ನೋಡಿ, ಇದರಿಂದ ಒಂದು ಶಿಶುವಿನ ಉತ್ಪತ್ತಿ ಆಗತ್ತೆ. ಆ ಶಿಶುವಿಗೆ ಈಗ ಯಜ್ಞ ಪ್ರಾರಂಭ ಆಗೋಗಿದೆ ಹುಟ್ಟೋದಕ್ಕೆ ಮುಂಚೆನೆ. ಇದನ್ನ ಗರ್ಭಾಧಾನ ಅಂತ ಕರಿತೀವಿ. ಇದು ಒಂದು ಸಂಸ್ಕಾರ. 16 ಸಂಸ್ಕಾರಗಳು ಅಂತ ಏನು ಹೇಳ್ತಾ ಇದ್ದೀವಿ, ಅದರಲ್ಲಿ ಮೊದಲನೇ ಸಂಸ್ಕಾರ ಗರ್ಭಾಧಾನ. ಗರ್ಭಾಧಾನ ಅಂದ್ರೆ ಇದನ್ನೇ ಈಗ ನಾನೇನು ಯಜ್ಞವನ್ನ ಎಕ್ಸ್ಪ್ಲೈನ್ ಮಾಡಿದೆ, ಇದು ಗರ್ಭಾಧಾನ ಅಂತ. ಹೀಗೆ ಮಗು ಹುಟ್ಟಿದ ಮೇಲೆ, ಮಗು ಹುಟ್ಟೋದಕ್ಕೆ ಮುಂಚೆ ಇನ್ನ 2 ಸಂಸ್ಕಾರಗಳಿದೆ, ಪುಂಸೋನ ಸೀಮಂತೋನ್ನಯನ ಅಂತ ಹೇಳ್ತೀವಿ. ಈ ಸಂಸ್ಕಾರಗಳ ಬಗ್ಗೆ ಎಲ್ಲ ಇನ್ನ ಮುಂದಿನ ಸಂಚಿಕೆಗಳಲ್ಲಿ ವಿಸ್ತಾರವಾಗಿ ಹೇಳ್ತೀನಿ ನಾನು. ಮಗು ಹುಟ್ಟಿದ ಮೇಲೆ ಜಾತಕರ್ಮ, ನಾಮಕರಣ ಅನ್ನೋದು ಒಂದು ಯಜ್ಞಾಂಗಗಳು. ಅಂದ್ರೆ ದೊಡ್ಡ ಯಜ್ಞದ ಒಂದೊಂದು ಅಂಗಯಜ್ಞಗಳು ಅಂತ. ಇದು ಸಣ್ಣ ಸಣ್ಣ ಯಜ್ಞಗಳು ದೊಡ್ಡ ಯಜ್ಞದಲ್ಲಿ ಮಾಡಬೇಕಾಗತ್ತೆ. ಅದಾದ್ಮೇಲೆ ಉಪನಯನ, ವಿವಾಹ, ಕೊನೆಗೆ ಆ ಮನುಷ್ಯ ಸತ್ತಾಗ ಅಂತ್ಯೇಷ್ಟಿ ಎನ್ನೋ ಕೊನೆಯ ಯಜ್ಞವನ್ನ ಮಾಡಿ ಮುಗಿಸೋದು. ಇದು 16ನೇ ಸಂಸ್ಕಾರ. ಹೀಗೆ ಮನುಷ್ಯನ ಜೀವನದುದ್ದಕ್ಕೂ ಯಜ್ಞಗಳು ಅಥವಾ ಅಂಗಯಜ್ಞಗಳು ಹರಡಿಕೊಂಡೇ ಇರುತ್ತೆ. ಮನುಷ್ಯ ಜೀವನವೇ ಒಂದು ದೊಡ್ಡ ಮಹಾಯಜ್ಞ ಅಂತ ಹೇಳಿ ವೇದಗಳು ಹೇಳ್ತಾ ಇದೆ. ಹಾಗೆ ಆ ಮಹಾಯಜ್ಞದಲ್ಲಿ ಇದೆಲ್ಲ ಅಂಗಯಜ್ಞಗಳು. ಹಾಗೆ ಮನುಷ್ಯನ ಜೀವನವೇ ಯಜ್ಞಮಯ. ನಾವು ಯಜ್ಞ ಬಹಳ ದೂರದ್ದು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋ ವಿಷಯಕ್ಕೋಸ್ಕರ ಇದನ್ನು ಹೇಳಿದೆ. ಈಗ ಹೀಗೆ ನಾವು ಯೋಚನೆ ಮಾಡಿದ್ರೆ ಈ ಅಂಗಯಜ್ಞಗಳಲ್ಲಿ ಉಪನಯನ ಅನ್ನೋದು ಒಂದು ಪ್ರಧಾನವಾದ ಅಂಗಯಜ್ಞ. ಯಾಕೆ ಅಂದ್ರೆ ಆ ಮನುಷ್ಯನಿಗೆ ನೇರವಾಗಿ ವಿದ್ಯೆ ಕೊಡುವಂಥ ಅಂಗಯಜ್ಞ ಅದು. ಉಪನಯನವನ್ನ ಮಾಡೋದು ಯಾಕೆ ಅಂದ್ರೆ ಅವನ ವೇದಕ್ಕೆ ಅಧಿಕಾರಿಯಾಗಬೇಕು, ಗಾಯತ್ರಿ ಅನುಷ್ಠಾನಕ್ಕೆ ಅಧಿಕಾರಿಯಾಗಬೇಕು, ಅಗ್ನಿಯ ಆರಾಧನೆಗೆ ಅಧಿಕಾರಿಯಾಗಬೇಕು ಅನ್ನೋದು. ಇದಿಷ್ಟು 3 ಪ್ರಧಾನವಾದ ವಿಷಯಗಳು. ವೇದಾಧ್ಯಯನಕ್ಕೆ ಅಧಿಕಾರಿ ಯಾಕಾಗಬೇಕು? ಅವನು ವೇದಾಧ್ಯಯನವನ್ನ ಮಾಡದಿದ್ರೆ ಯಜ್ಞಗಳನ್ನ ಮಾಡಕ್ಕೆ ಆಗೋದಿಲ್ಲ, ದೇವತೆಗಳ ಜೊತೆ ಆ ಸಂಪರ್ಕವನ್ನ ಸಾಧಿಸೋದಕ್ಕೆ ಆಗೋದಿಲ್ಲ, ಧರ್ಮವನ್ನ ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಮೊದಲನೆಯದು ಅವನು ವೇದಕ್ಕೆ ಅಧಿಕಾರಿಯಾಗಬೇಕು. ಆಮೇಲೆ ಅದೇ ಉಪನಯನದಲ್ಲಿ ಗಾಯತ್ರಿ ಉಪದೇಶವನ್ನ ಮಾಡ್ತೀವಿ. ಗಾಯತ್ರಿ ಉಪದೇಶ ಮಾಡಿ ಅವನು ಪ್ರತಿನಿತ್ಯದಲ್ಲಿ ಸಂಧ್ಯಾ ವಂದನೆಯ ಅಂಗವಾಗಿ ಗಾಯತ್ರಿ ಜಪವನ್ನ ಮಾಡ್ತಾನೆ. ಗಾಯತ್ರಿ ಜಪ ಅಂದ್ರೆ ಏನು? ಮತ್ತೆ ಸೂರ್ಯನ ಆತ್ಮಸ್ವರೂಪನಾಗಿರೋ ಸವಿತೃ ದೇವತೆ ಅಂದ್ರೆ ಬೆಳಕು ಅಂತ ಹೇಳಬಹುದು ಇನ್ನೊಂದು ಅರ್ಥದಲ್ಲಿ. ಬೆಳಕಿನ ಉಪಾಸನೆ. ಬೆಳಕಿನ ಉಪಾಸನೆ ಅಂದ್ರೆ ಏನು? ಮತ್ತೆ ಅಗ್ನಿಯ ಉಪಾಸನೆ ಆಗತ್ತೆ. ಅದು ಮತ್ತೆ ಅದರ ಜೊತೆಗೆ ಪ್ರತಿನಿತ್ಯದಲ್ಲಿ ಸಮಿಧಾಧಾನವನ್ನ ಅಥವಾ ಅಗ್ನಿ ಕಾರ್ಯವನ್ನ ಆ ಬ್ರಹ್ಮಚಾರಿಯಾದವನು, ಉಪನಯನವಾದವನು ಮಾಡಲೇಬೇಕು ಅಂತ ಹೇಳಿ ಶಾಸ್ತ್ರ ವಾಕ್ಯಗಳಿದೆ.
ಆಪಸ್ತಂಭರು ತಮ್ಮ ಸೂತ್ರಗಳಲ್ಲಿ ಹೇಳ್ತಾರೆ, 2 ಹೊತ್ತಾಗ್ಲಿಲ್ಲ ಅಂದ್ರೆ ಕೊನೆ ಪಕ್ಷ ಸಾಯಂಕಾಲವಾದ್ರೂ ಸಮಿಧಾಧಾನವನ್ನ ಅಥವಾ ಅಗ್ನಿ ಕಾರ್ಯವನ್ನ ಮಾಡಲೇಬೇಕು ಬ್ರಹ್ಮಚಾರಿ ಆದವನು ಅಂತ. ಯಾಕೆಂದ್ರೆ ಅವನಿಗೆ ಉಪನಯನವಾದ ತಕ್ಷಣ ಅಗ್ನಿಯ ಆರಾಧನೆ ಅಧಿಕಾರ ಸಿಕ್ಕು ಬಿಡುತ್ತೆ, ಅವನು ಮಾಡಬೇಕು. ಆದ್ರೆ ಈಗ ಕಾಲ ಹೇಗಾಗಿದೆ ಅಂದ್ರೆ ತಂದೆ ತಾಯಿ ಲಕ್ಷಗಟ್ಲೆ ದುಡ್ಡು ಖರ್ಚು ಮಾಡಿ ಉಪನಯನವನ್ನ ಮಾಡ್ತಾರೆ. ಆ ಉಪನಯನ ಬರೀ ಸಾಂಕೇತಿಕವಾಗೋಗಿದೆ. ಉಪನಯನವಾಗಬೇಕು, ಉಪನಯನ ಯಾಕೆ ಮಾಡಬೇಕು ಅನ್ನೋದನ್ನು ಯಾರು ಯೋಚನೆ ಮಾಡ್ತಿಲ್ಲ. ಉಪನಯನ ಮಾಡ್ಕೊಳ್ಳೋದೇ ಈ 3, ಒಂದು ವೇದಾಧ್ಯಯನ, ಇನ್ನೊಂದು ಗಾಯತ್ರಿ ಅಧಿಕಾರ, ಇನ್ನೊಂದು ಅಗ್ನಿ ಆರಾಧನೆ. ಈ 3 ಮಾಡಬೇಕು, ಅವನು ವೃದ್ಧಿ ಹೊಂದಬೇಕು ಅನ್ನೋ ಕಾರಣಕ್ಕೆ. ಆದ್ರೆ ಇವತ್ತಿನ ಕಾಲದಲ್ಲಿ ಅಗ್ನಿ ಕಾರ್ಯ ಇರಲಿ, ಸಂಧ್ಯಾ ವಂದನೆ ಮಾಡೋದೇ ಕಷ್ಟವಾದ ಕಾಲವಾಗಿದೆ. ಹಾಗಾಗಿ ಮುಖ್ಯವಾಗಿ ಎಲ್ಲರೂ ಉಪನಯನವಾದ ಮೇಲೆ ದಯವಿಟ್ಟು ಮಕ್ಕಳಿಗೆ ವೇದಾಧ್ಯಯನವನ್ನು ಮಾಡಿಸಿ, ಪ್ರತಿನಿತ್ಯ ಸ್ಕೂಲ್ ಜೊತೆಗೆ ಎಜುಕೇಶನ್ ಜೊತೆಗೆ ವೇದಾಧ್ಯಯನವನ್ನು ಮಾಡಿಸಬಹುದು. ಕಷ್ಟದ ವಿಷಯ ಏನೂ ಅಲ್ಲ. ದಿನಕ್ಕೆ 1 ಅವರ್ ಸ್ಪೇರ್ ಮಾಡಬೇಕಷ್ಟೇ. 8ನೇ ವರ್ಷದಲ್ಲಿ ಉಪನಯನ ಮಾಡಿದ್ದಾದ್ರೆ ದಿನ 1 ಅವರ್ ಆ ಮಗುಗೆ ವೇದಾಧ್ಯಯನಕ್ಕೋಸ್ಕರ ಕೊಡೋದೇನು ದೊಡ್ಡ ವಿಷಯವಾಗಲ್ಲ, ಮಾಡಬಹುದು. ಅದರ ಜೊತೆಗೆ ಸಂಧ್ಯಾ ವಂದನೆ ಮತ್ತೆ ಅಗ್ನಿ ಉಪಾಸನೆ, ಅಗ್ನಿ ಆರಾಧನೆ ಬಹಳ ಮುಖ್ಯವಾದ್ದು. ಯಾಕೆ ಅಂದ್ರೆ ಅಗ್ನಿಯನ್ನ ಬ್ರಹ್ಮಚಾರಿ ಉಪಾಸನೆ ಮಾಡಿಕೊಂಡು ಆರಾಧನೆ ಮಾಡಿಕೊಂಡು ಬಂದಿದ್ದಾದ್ರೆ ಅವನಿಗೆ ಆಯಸ್ಸು, ತೇಜಸ್ಸು, ಮೇಧಸ್ಸು, ವರ್ಚಸ್ಸು ಎಲ್ಲ ಸಿಕ್ಕತ್ತೆ ಅಂತ ಹೇಳಿ ಆ ಅಗ್ನಿ ಕಾರ್ಯದ ಮಂತ್ರಗಳೇ ಹೇಳ್ತಾ ಇದೆ. ಹಾಗಾಗಿ ಪ್ರತಿನಿತ್ಯದಲ್ಲಿ ಅಗ್ನಿಯನ್ನ ಆರಾಧನೆ ಮಾಡೋದ್ರಿಂದ ಅವನಿಗೆ ವಿದ್ಯೆನೂ ಬರುತ್ತೆ, ದೀರ್ಘಾಯುಷ್ಮಂತನೂ ಆಗುತ್ತಾನೆ, ಸಂಸ್ಕಾರವೂ ಬರುತ್ತೆ. ಹೀಗೆ ಅಗ್ನಿಯನ್ನ ಆರಾಧನೆ ಮಾಡೋದು ಬಹಳ ಮುಖ್ಯವಾದ ವಿಷಯ. ವೇದದಲ್ಲಿ ಒಂದು ಕಡೆ ಹೇಳ್ತಾ ಇದೆ ನೋಡಿ, ವಯಂ ಅಗ್ನೇರ್ಮಾನುಷಾಃ, ನಾವು ಅಗ್ನಿಯ ಮನುಷ್ಯರು. ಹಾಗಾಗಿ ನಮಗೆ ಉಪನಯನವಾದ ತಕ್ಷಣ ಅಲ್ಲಿಂದ ಅಗ್ನಿಯ ಉಪಾಸನೆ ಮಾಡೋ ಅಧಿಕಾರ ಬಂದ್ಬಿಡ್ತು, ಅಲ್ಲಿಂದ ಅಗ್ನಿ ಆರಾಧನೆ ಮಾಡೋದು ನಮ್ಮ ಕರ್ತವ್ಯ. ಮನುಸ್ಮೃತಿಲಿ ಅಗ್ನಿರ್ದೇವ ದ್ವಿಜಾತೀನಾಂ, ದ್ವಿಜರಿಗೆ ಅಂದ್ರೆ ಯಾರ್ಯಾರು 2 ಜನ್ಮವನ್ನು ಪಡ್ಕೋತಾರೋ, 2 ಜನ್ಮ ಹೇಗೆ ಹುಟ್ಟೋದು, ಒಂದು ಉಪನಯನವಾದ ಮೇಲೆ 2ನೇ ಜನ್ಮ. ಯಾಕೆಂದ್ರೆ ಅದು ಜ್ಞಾನಕ್ಕೋಸ್ಕರ ತಗೋತಾ ಇರುವಂತಹ ಜನ್ಮ, ಜ್ಞಾನವನ್ನ ಪಡೆಯೋದಕ್ಕೋಸ್ಕರ ತಗೋತಾ ಇರುವಂತಹ ಜನ್ಮ. ಹಾಗಾಗಿ 2 ಜನ್ಮ ಪಡೆದವರಿಗೆಲ್ಲ ಅಗ್ನಿರ್ದೇವ, ಅಗ್ನಿಯೇ ದೇವತೆ, ಅವನೇ ದಾರಿ ತೋರಿಸ್ತಾನೆ. ಮಹಾಭಾರತದಲ್ಲಿ ಒಂದು ಕಡೆ ವನಪರ್ವದಲ್ಲಿ ಒಂದು ವಿಷಯ ಬರುತ್ತೆ, 5 ಜನ ತಂದೆಯರಿರ್ತಾರೆ ಅಂತ ಮನುಷ್ಯನಿಗೆ. ಯಾರ್ಯಾರು ಅಂದ್ರೆ ತಂದೆ, ತಾಯಿ, ಗುರು, ಅವನ ಆತ್ಮ ಅಂದ್ರೆ ಅಂತರಂಗ, ಮತ್ತೆ ಅಗ್ನಿ ಅಂತ ಹೇಳ್ತಾ ಇದೆ. ಹಾಗಾಗಿ ಇಲ್ಲಿ ಅಗ್ನಿ ತಂದೆ ಸ್ವರೂಪನೂ ಹೌದು. ಯಾಕೆಂದ್ರೆ ಅವನ ಆರಾಧನೆ ಮಾಡ್ತಾ 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 ಅವನೇ ಬುದ್ಧಿ, ಮನಸ್ಸು ಎಲ್ಲವನ್ನೂ ಪರಿಶುದ್ಧವಾಗಿ ಮಾಡಿ ನಮಗೆ ಸರಿಯಾದ ಮಾರ್ಗದಲ್ಲಿ ನಡೆಯುವಂಥ ಮಾರ್ಗವನ್ನು ತೋರಿಸ್ಕೊಡುವನು. ಹಾಗಾಗಿ ಅವನ ತಂದೆ ಸ್ವರೂಪನೂ ಹೌದು. ಹಾಗಾಗಿ ಅಗ್ನಿ ಕಾರ್ಯವನ್ನ ಮಾಡಬೇಕು ಪ್ರತಿನಿತ್ಯದಲ್ಲಿ. ಈ ಅಗ್ನಿ ಕಾರ್ಯವನ್ನ ಮಾಡೋದು ಏನೋ ಬಹಳ ಕಷ್ಟದ ವಿಷಯ ಅಲ್ಲ. ಪ್ರತಿ ಹೊತ್ತಿನಲ್ಲೂ 5 ರಿಂದ 10 ನಿಮಿಷ ಕೊಡಬೇಕು ಅಷ್ಟೇ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಒಂದು 2-3 ಸೌದೆ, ಆಮೇಲೆ 12 ಸಮಿತ್ತು. ಪ್ರತಿ ಹೊತ್ತಿನಲ್ಲಿ ಅಗ್ನಿ ಕಾರ್ಯವನ್ನು ಮಾಡೋದಕ್ಕೆ 1 ಸ್ಪೂನ್ ಅಷ್ಟು ತುಪ್ಪ ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಆಮೇಲೆ ಅಗ್ನಿಯನ್ನ ಪ್ರಜ್ವಲಿಸೋದಕ್ಕೆ ಒಂದು ಹಿತ್ತಾಳೆದೋ ತಾಮ್ರದ್ದೋ ಒಂದು ಸ್ವಲ್ಪ ದೊಡ್ಡದಾಗಿ ಅಗಲವಾಗಿರುವಂತಹ ತಟ್ಟೆ ಇದ್ರೂ ಸಾಕು, ಇನ್ನೇನು ಜಾಸ್ತಿ ಬೇಕಾಗಿಲ್ಲ. ಅಥವಾ ಸಿಮೆಂಟ್ ಪಾಟ್ಗಳಿರುತ್ತೆ ಗುಂಡಕ್ಕೆ ಅಥವಾ ಚೌಕವಾಗಿರೋದು ಅಂಥದ್ದು ಯಾವುದೋ ಒಂದು ಅಗ್ನಿಯನ್ನ ಪ್ರಜ್ವಲನೆ ಮಾಡೋದಕ್ಕೆ ಒಂದು ವೇದಿ ಬೇಕು. ಅದಕ್ಕೋಸ್ಕರ ಒಂದು ಸಣ್ಣದಾಗಿರುವಂಥದ್ದು ಏನಾದರೂ ಇಟ್ಕೊಂಡ್ರೆ ಸಾಕು, ಆಗೋಗುತ್ತೆ. ಇನ್ನ ಸಮಿಧಾಧಾನವನ್ನು ಮಾಡೋ ವಿಧಿ ಹೇಗೆ ಅಂದ್ರೆ, ಸಂಧ್ಯಾ ವಂದನೆಯನ್ನ ಮಾಡಿ ಆದಮೇಲೆ 2 ಆಚಮನವನ್ನ ಮಾಡಿ ಪ್ರಾಣಾಯಾಮವನ್ನ ಮಾಡಿಕೊಂಡು ಬೆಳಗ್ಗೆ ಆದ್ರೆ ಪ್ರಾತಃ ಸಮಿಧಾಧಾನಂ ಕರಿಷ್ಯೆ ಅಂತ ಸಂಕಲ್ಪ, ಸಾಯಂಕಾಲದಲ್ಲಿ ಆದ್ರೆ ಸಾಯಂ ಸಮಿಧಾಧಾನಂ ಕರಿಷ್ಯೆ ಅಂತ ಸಂಕಲ್ಪ ಮಾಡಿಕೊಂಡು ಅಗ್ನಿಯನ್ನ ಪ್ರಜ್ವಲನೆ ಮಾಡ್ಕೋಬೇಕು. ಅಗ್ನಿಯನ್ನ ಪ್ರಜ್ವಲನೆ ಮಾಡಿಕೊಂಡು ನೀರನ್ನು ತಗೊಂಡು ಬಲಗೈನಲ್ಲಿ ಸುತ್ತಲೂ ಪ್ರೋಕ್ಷಣೆ ಮಾಡೋದು. ಅದಕ್ಕೊಂದು ಮಂತ್ರ ಇದೆ. ಇಲ್ಲಿ ಒಂದು ಅಣುವಾಕ ಪೂರ್ತಿ ಮಂತ್ರ ಬರುತ್ತೆ ಯಜುರ್ವೇದದಲ್ಲಿ. ಋಗ್ವೇದಿಗಳಿಗಾದ್ರೆ ಒಂದೇ ಆಹುತಿ ಒಂದೇ ಮಂತ್ರ, ಯಜುರ್ವೇದಿಗಳಿಗೆ 12 ಆಹುತಿಗಳು, ಒಂದು ಅಣುವಾಕ ಪೂರ್ತಿ ಇದೆ ಮಂತ್ರಗಳು. ಯಾರಾದ್ರೂ ಒಳ್ಳೆ ಗುರುಗಳನ್ನ ನೋಡಿ, ಈಗೇನು ಆನ್ಲೈನ್ ಕ್ಲಾಸಸ್ ಇದೆ, ಫ್ಲೆಕ್ಸಿಬಲ್ ಆಗಿ ಎಲ್ಲ ರೀತಿಯಲ್ಲೂ ಪಾಠವನ್ನ ಮಾಡ್ಕೋಬಹುದು. ಅದೊಂದು ಮಂತ್ರ ಭಾಗ ಪಾಠವನ್ನ ಮಾಡ್ಕೊಂಡ್ಬಿಟ್ರೆ ಸಾಕು, ಅಗ್ನಿ ಕಾರ್ಯ ಮಾಡೋದು ಬಹಳ ಸುಲಭ. ನೀರನ್ನ ಪ್ರೋಕ್ಷಣೆ ಮಾಡೋದು, ಮತ್ತೆ ಅಗ್ನಿಗೆ ಪರಿಶೇಚನವನ್ನ ಮಾಡೋದು ಮಾಡಿಕೊಂಡು ಈ ಸಮಿತ್ತಗಳಿಂದ ಒಂದೊಂದೇ ಸಮಿತ್ತು ತಗೊಂಡು ಒಂದು ಮಂತ್ರ ಹೇಳೋದು, ತುಪ್ಪದಲ್ಲಿ ಅದು ಬಿಟ್ಟು ಆಹುತಿ ಕೊಡೋದು. ತ್ಯಾಗವಿಲ್ಲ, ತ್ಯಾಗ ಹೇಳೋಷ್ಟಿಲ್ಲ, ಬರೀ ಆಹುತಿ ಕೊಡೋದು, ಸ್ವಾಹ ಅಂತ ಹೇಳ್ಕೊಂಡು ಆಹುತಿ ಕೊಡೋದು. ಹೀಗೆ 12 ಸಮಿತ ಆಹುತಿ ಕೊಟ್ಟಾದ ಮೇಲೆ ಮತ್ತೆ ಉತ್ತರ ಪರಿಶೇಚನ ಮಾಡೋದು. ಪರಿಶೇಚನವಾದ ಮೇಲೆ ಒಂದು ಸಮಿತ್ತನ್ನು ಹಾಕಿ ಅಗ್ನಿಯನ್ನು ಪ್ರಜ್ವಲನೆ ಮಾಡ್ಕೊಳ್ಳೋದಕ್ಕೆ ಆ ಸಮಿತ್ತ ಹಾಕೋದು.
ಹಾಕಿ ಎದ್ದು ನಿಂತುಕೊಂಡು ಅಗ್ನಿಗೆ ಉಪಸ್ಥಾನವನ್ನ ಮಾಡಬೇಕು. ನಾವು ಯಾವ ಕರ್ಮವನ್ನು ಮಾಡಿದ್ರೂ ಉಪಸ್ಥಾನ ಮಾಡೋದು ಬಹಳ ಮುಖ್ಯ. ಅದಕ್ಕೆ ನೋಡಿ ಸಂಧ್ಯಾ ವಂದನೆಯಲ್ಲೂ ಉಪಸ್ಥಾನ ಅನ್ನೋ ವಿಷಯ ಬಂತು, ಅದ್ರ ಬಗ್ಗೆನೇ ಒಂದು ಸಂಚಿಕೆನೇ ಆಗಿದೆ. ಆ ಸಂಚಿಕೆಯಲ್ಲಿ ನಾವು ಉಪಸ್ಥಾನ ಹೇಗೆ, ಅದರ ಅರ್ಥವೇನು ಅಂತೆಲ್ಲ ನೋಡಿದ್ದೀವಿ. ಹಾಗೆ ಇಲ್ಲಿ ಅಗ್ನಿಗೆ ಉಪಸ್ಥಾನವನ್ನ ಮಾಡೋದು. ನನಗೆ ತೇಜಸ್ಸನ್ನ ಕೊಡು, ಒಳ್ಳೆ ಇಂದ್ರಿಯಗಳನ್ನ ಕೊಡು, ಸೂರ್ಯನು ಹೇಗೆ ಪ್ರಕಾಶಮಾನನಾಗಿದ್ದಾನೋ ಅಂಥ ಭ್ರಾಜಸ್ಸನ್ನ ಕೊಡು ನನಗೆ ಅಂತ ಹೇಳಿ ಪ್ರಾರ್ಥನೆ ಮಾಡುವಂತ ಮಂತ್ರಗಳು. ಉಪಸ್ಥಾನವನ್ನು ಮಾಡೋದು. ಉಪಸ್ಥಾನ ಮಾಡಿ ಆದ್ಮೇಲೆ ಕೂತ್ಕೊಂಡು ಆ ಅಗ್ನಿ ಭಸ್ಮವನ್ನು ಉತ್ತರದಿಂದ ತಗೊಂಡು ರಕ್ಷೆ ಇಟ್ಟುಕೊಳ್ಳೋದು, ಮತ್ತೆ 2 ಆಚಮನ ಮಾಡಿ ಮುಗಿಸೋದು. 5 ರಿಂದ 10 ನಿಮಿಷದ ಕೆಲಸ, ಪ್ರತಿನಿತ್ಯದಲ್ಲೇ ಸುಲಭಕ್ಕೆ ಮಾಡಬಹುದಾದಂಥದ್ದು. ಆ ರೀತರು ಒಂದು ವಿಷಯವನ್ನ ಹೇಳ್ತಾರೆ. ಹಳೆಯ ಕಾಲದಲ್ಲಿ ಬ್ರಹ್ಮಚಾರಿಗಳನ್ನ ಮೃತ್ಯು ಬಹಳ ಹಿಂಸಿಸ್ತಾ ಇತ್ತಂತೆ. ಅಂದ್ರೆ ಬಹಳಷ್ಟು ಜನ ಅಲ್ಪಾಯುಷಗಳಾಗಿ ಹೋಗ್ಬಿಡ್ತಾ ಇದ್ರು ಅನ್ನೋ ಅರ್ಥದಲ್ಲಿ ಹೇಳ್ತಿದ್ದಾರೆ. ಆ ಬ್ರಹ್ಮಚಾರಿಗಳು ಸಂವಿಧಾಧಾನವನ್ನ ಮಾಡಿದ್ರಿಂದ ಆ ಅಗ್ನಿದೇವತೆ ಆ ಮೃತ್ಯುವನ್ನ ತಪ್ಪಿಸಿ ಆ ಹುಡುಗರನ್ನ ದೀರ್ಘಾಯುಷ್ಮಂತರಾಗಿ ಮಾಡ್ತಿದ್ದಂತೆ. ಹಾಗಾಗಿ ಹಾರೀತರೇ ಹೇಳ್ತಾರೆ ಮುಂದಕ್ಕೆ, ಸಂವಿಧಾಧಾನವನ್ನ ಮಾಡೋದ್ರಿಂದ ಬ್ರಹ್ಮಚಾರಿಗಳಿಗೆ ತೇಜಸ್ಸು, ಮೇಧಸ್ಸು, ಯಶಸ್ಸು ಅಂದ್ರೆ ಮೇಧಾಶಕ್ತಿ, ಯಶಸ್ಸು, ಆಮೇಲೆ ಅನ್ನಾದ ಶಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಅವರ ಜೀರ್ಣಕ್ರಿಯೆನೂ ಚೆನ್ನಾಗಿ ಆಗತ್ತೆ. ಪ್ರತಿಯೊಂದು ಅವರಿಗೆ ಸರ್ವತೋಮುಖವಾಗಿ ಬ್ರಹ್ಮಚಾರಿಗಳ ಅಭಿವೃದ್ಧಿ ಆಗೋದಕ್ಕೆ ಏನೇನು ಬೇಕೋ ಎಲ್ಲವನ್ನೂ ಅಗ್ನಿದೇವತೆ ಕೊಡ್ತಾನೆ. ಹಾಗಾಗಿ ಅಗ್ನಿ ಕಾರ್ಯವನ್ನ ಪ್ರತಿನಿತ್ಯದಲ್ಲಿ ಮಾಡಬೇಕು. ಇನ್ನ ಮುಂದಿನ ಸಂಚಿಕೆಯಲ್ಲಿ ಯಾರಾದರೂ ಒಬ್ಬರು ಬ್ರಹ್ಮಚಾರಿ ಕೈನಲ್ಲಿ ಅಗ್ನಿ ಕಾರ್ಯವನ್ನ ಹೇಗೆ ಮಾಡಬೇಕು ಅನ್ನೋದನ್ನೇ ಪೂರ್ತಿ ಮಾಡಿಸಿ ಅಗ್ನಿ ಕಾರ್ಯವನ್ನ ಒಂದು ಸಂಚಿಕೆಯ ರೂಪದಲ್ಲಿ ಬಿಡ್ತೀನಿ. ಅದನ್ನ ನೋಡಿ ಆಸಕ್ತಿ ಇರೋರು ಅದನ್ನ ನೋಡಿ ಹಾಗೆ ಪ್ರಯತ್ನದ ಮಾಡಿ ಅದನ್ನ ಪ್ರತಿನಿತ್ಯದಲ್ಲಿ ಅನುಷ್ಠಾನಕ್ಕೆ ತಂದುಕೋಬಹುದು.